ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಜೀವನದಲ್ಲಿ ಯಾವುದು ಸ್ಥಿರವಲ್ಲ. ಒಂದು ಕಾಲು ಮುಂದೆ, ಒಂದು ಕಾಲು ಹಿಂದೆ. ಮುಂದಿನ ಕಾಲಿಗೆ ಗರ್ವವಿಲ್ಲ, ಹಿಂದಿನ ಕಾಲಿಗೆ ಬೇಸರವಿಲ್ಲ. ಯಾಕಂದ್ರೆ ಅವುಗಳಿಗೆ ತಿಳಿದಿದೆ ಕ್ಷಣಾರ್ಧದಲ್ಲಿ ಬದಲಾಗುವುದು ಎಂದು. ಜೀವನವು ಹೀಗೆ ಯಾವಾಗಲೂ ಸ್ಥಿರವಾಗಿರುವುದಿಲ್ಲ. ಉಪವಾಸ ಮಾಡುವುದಂದ್ರೆ ಆಹಾರ ತ್ಯಜಿಸೋದಲ್ಲ. ಕೆಟ್ಟ ಕೆಲಸಗಳು, ಕೊಳಕು ಆಲೋಚನೆಗಳು ಮತ್ತು ಅಹಂಕಾರವನ್ನ ತ್ಯಜಿಸಬೇಕು. ಆಗ ಮಾತ್ರ ದೇವರು ನಮ್ಮನ್ನು ಹಾರೈಸ್ತಾನೆ. ಒಬ್ಬ ತಂದೆ ಮಕ್ಕಳನ್ನು ಪ್ರೀತಿಸ್ತಾನೆ, ಅದನ್ನು ತೋರಿಸೋದಿಲ್ಲ. ಇದು ಮಕ್ಕಳಿಗೆ ತಿಳಿಯುವಷ್ಟರಲ್ಲಿ ತಂದೆನೇ ಇರೋದಿಲ್ಲ. ನಮ್ಮನ್ನು ದಡ್ಡರೆಂಬಂತೆ ಬಿಂಬಿಸುವವರ ಮುಂದೆ ದಡ್ಡರಂತಿರುವುದೇ ಜಾಣತನ. ಬುದ್ಧಿವಂತಿಕೆ ಪ್ರದರ್ಶಿಸುವುದು ದಡ್ಡತನ. ವಾದಿಸದೆ ಮೌನವಾಗಿರುವುದು ದೊಡ್ಡತನ. ನಗು ನಗುತ್ತಾ ಇದ್ದು ಹೋಗುವುದು ನಮ್ಮತನ. ಪ್ರಶ್ನೆ ಮಾಡದೆ ಇರುವಷ್ಟು ದಿನ ನಾವು ಎಲ್ಲರಿಗೂ ಬೇಕಾದವ್ರೆ. ಒಂದು ಸಾರಿ ಪ್ರಶ್ನೆ ಮಾಡ್ತೀವೋ ಅಷ್ಟೇ, ನಾವು ಶತ್ರುಗಳು. ಒಂದು ಸಂಬಂಧ ಉಳಿಸಲು ಎಷ್ಟು ಬೇಕಾದರೂ ಸೋಲಬಹುದು. ಆದರೆ ಅದನ್ನೇ ನಮ್ಮ ದೌರ್ಬಲ್ಯ ಎಂದು ಅವರು ತಿಳಿದುಕೊಂಡರೆ ಆ ಸಂಬಂಧ ಮುಂದುವರೆಸುವ ಅವಶ್ಯಕತೆ ಇರುವುದಿಲ್ಲ. ಸ್ವಾಭಿಮಾನ ಕೂಡ ತುಂಬಾ ಮುಖ್ಯ ಅಲ್ವಾ? ನಿಮ್ಮ ಹೆತ್ತವರ ಕೈಗಳನ್ನು ಹಿಡಿದುಕೊಳ್ಳಿ. ನೀವು ಯಾರ ಪಾದಗಳನ್ನು ಹಿಡಿಯುವ ಅಗತ್ಯವಿಲ್ಲ. ಯಾರು ನಮಗೆ ಗೌರವ ಮತ್ತು ಮರ್ಯಾದೆ ಕೊಡ್ತಾರೆ ಅವರ ಜೊತೆ ಮಾತ್ರ ಸಂಬಂಧ ಬೆಳೆಸಿಕೊಳ್ಳಿ. ಸ್ವಾರ್ಥಿಗಳ ಗುಂಪನ್ನು ಹೆಚ್ಚಿಸಿಕೊಳ್ಳುವುದರಿಂದ ಯಾವುದೇ ಉಪಯೋಗವಿಲ್ಲ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.